ಸೊ ನೀವು ಪೇರೆಂಟ್ಸ್ ಆಗಿದ್ರೆ ನಿಮ್ ಮನೇಲಿ ಯಾರ ಕಸಿನ್ಸ್ ಮಕ್ಕಳು ಅಥವಾ ಅಣ್ಣ ತಂಗಿ ಅಕ್ಕ ಯಾರ ಮಕ್ಳಿದ್ರೆ ಸುಮ್ಮನೆ ಅವ್ರಿಗೆ ಒಂದ್ಸಲ ಜಿಮ್ಮಿಗೆ ಕರ್ಕೊಂಡ್ ಬನ್ನಿ. ಒಂದು ಅಬ್ಸರ್ವ್ ಮಾಡಿ ಅವ್ರು ಯಾವ ರೇಂಜಿಗೆ ಆಕ್ಟಿವ್ ಇರ್ತಾರೆ ಅಂತ ನೋಡಿ. ಡಂಬಲ್ಸ್. ಸೊ ಅವ್ರನ್ನ ವೇಟ್ ಮಾಡ್ತೀವಲ್ಲ ಅದನ್ನೇ ಕಲಿಯಕ್ ಟ್ರೈ ಮಾಡ್ತಾರೆ. ಯಾರ್ದ ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್ ಸ್ಟೈಲ್. ಆಯ್ತಾ? ಇದನ್ನ ಕಾನ್ಸ್ಟೆಂಟ್ ಆಗಿ ಡೈಲಿ ಒಂದು ಅರ್ಧ ತಾಸು ಓದ್ತಾ ಇದ್ರೆ ಅವರು ಓದಕ್ ಶುರು ಮಾಡ್ತಾರೆ. ನಾನು ಬರೇ ರೀಲ್ಸು ಜಂಕು ಅದು ಇದು ಅಂತ ಜಿಟ್ಕೊಂಡಿದ್ರೆ ಅದನ್ನೇ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಸ್ಟಾರ್ಟ್ ಅರ್ಲಿ, ಸ್ಟಾರ್ಟ್ ಯಂಗ್. ಸೊ ಈ ಮಕ್ಳು ಏನಿದಾರಲ್ಲ ಅವ್ರು ನಿಜವಾಗ್ಲೂ ಎಲ್ಲಾದ್ರೂ ಕಲಿತಾರೆ, ಎಲ್ಲಾದ್ರೂ ಅಟೆಂಪ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದ್ದಂಗೆ ಅವರು ನೆಕ್ಸ್ಟ್ ಲೆವೆಲ್ಗೆ ಏನೋ ಗ್ರೋ ಆಗ್ತಾರೆ. ಲೈಕ್ ಅವ್ರ ಮೆಂಟಲ್ ಅಬಿಲಿಟಿ ಇರ್ಬೋದು ಅಥವಾ ಫಿಸಿಕಲ್ ಸ್ಟಾಮಿನಾ ಇರ್ಬೋದು. ಸೊ ದೇ ವಿಲ್ ಬಿ ಲೈಕ್ ಓವರ್ ಆಲ್ ಸ್ಟ್ರಾಂಗರ್ ಕಿಡ್ಸ್. ಆಯ್ತಾ? ಕಂಪೇರ್ ಟು ಅದರ್ ಪಾಪ್ಯುಲೇಷನ್ ಆಫ್ ಕಿಡ್ಸ್ ಹೂ ಡಸಂಟ್ ಗೆಟ್ ಎಕ್ಸ್ಪೋಜರ್ ಟು ದಿಸ್ ಕೈಂಡ್ ಆಫ್ ಸ್ಟಫ್. ಆಯ್ತಾ? ಸೊ ನಿಮ್ ಮನೆಯಲ್ಲಿ ನೀವು ಫಸ್ಟ್ ಜಿಮ್ಮಿಗೆ ಬನ್ನಿ, ನೀವು ಫಿಟ್ನೆಸ್ ಅಲ್ಲಿ ಇರಿ. ಅದಾದ್ಮೇಲೆ ನಿಮ್ ಸುತ್ತಮುತ್ತ ಯಾರು ಇದಾರಲ್ಲ ಎಲ್ಲರೂ ಹೇಳ್ಕೊಂಬರಕ್ ಟ್ರೈ ಮಾಡಿ. ಬಿಕಾಸ್ ನನಗಂತೂ ಜಿಮ್ ಆಲ್ಮೋಸ್ಟ್ ಒಂದು ಲೈಫೇ ಕೊಟ್ಟಿದೆ. ಆಯ್ತಾ? ಲೈಕ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದೆ. ಲೈಕ್ ಐ ಕ್ಯಾನ್ ಟೇಕ್ ಇಟ್ ಇಸ್ ಅ ಪ್ಯಾಷನ್, ಪ್ರೊಫೆಷನ್, ಎವ್ರಿಥಿಂಗ್. ಆಯ್ತಾ? ಪ್ಲಸ್ ಮೋರ್ ಎವರ್ ನಾನು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀನಿ ಜಿಮ್ಮಿಗೆ ಬಂದಾಗ. ನಂದು ಪೀಸ್ ಆಫ್ ಮೈಂಡ್, ನಂದು ಎನರ್ಜಿ ಲೆವೆಲ್, ನಂದು ಥಾಟ್ಸ್, ನನ್ನ ಡಿಸಿಷನ್ ಮೇಕಿಂಗ್ ಎಲ್ಲದು ಚೆನ್ನಾಗಾಗತ್ತೆ ಬಿಕಾಸ್ ಆಫ್ ಮೈ ಫಿಸಿಕಲ್ ಟ್ರೈನಿಂಗ್. ಸೊ ಸ್ಟಾರ್ಟ್ ಅರ್ಲಿ. ವಿರಾಜ್ ಬೈಲಿ, ಜಿಮ್ಮಿಗೆ ಬಂದು ಹೆಂಗ ಅನಿಸ್ತು? ಚೆನ್ನಾಗಿದ್ಯಾ? ಬೆಟರ್ ದ್ಯಾನ್ ಪ್ಲೇಯಿಂಗ್ ವಿತ್ ಅದರ್ ಕಿಡ್ಸ್. ಸೊ ಏನ್ ಹೇಳ್ತೀಯಾ? ಬೇರೆ ಮಕ್ಳಿಗೆ ಏನ್ ಹೇಳ್ತೀಯಾ? ಜಿಮ್ಮಿಗೆ ಬರ್ಬೇಕು ಅಂತೀಯಾ ಬೇಡ ಅಂತೀಯಾ? ಜೋರಾಗಿ ಜಿಮ್ಮಿಗೆ ಬರ್ಬೇಕು. ಬರ್ರಿ ಬರ್ರಿ ಅಷ್ಟೇ. ವರ್ಕೌಟ್ ಮಾಡಿ ಸ್ಟ್ರಾಂಗ್ ಆಗ್ರಿ.